ಅವರ ಪುಣ್ಯ ಸ್ಮರಣೆಯ ದಿನ ಇಂದು. ಆ ಮಹಿಮರ ಆತ್ಮ ನಮ್ಮನ್ನು ಹರಸಲಿ, ನಮ್ಮನ್ನು ಮುನ್ನಡೆಸಲಿ ಅಂತ ಸಂಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಾನ್ಯ ಸಂಜೀವ್ ಮಠಂದೂರವರು ಸ್ವಾಗತ ಪರಿಚಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಭಲೋ ಭಾರತ್ ಮಾತಾಕ್ಕೆ. ಸಾಕಾಗುವುದಿಲ್ಲ ಸ್ವರ. ಕೇಂದ್ರದಿಂದ ನೂತನ ಸಚಿವರು ಬಂದಿದ್ದಾರೆ. ಉತ್ತರ ಕನ್ನಡ ಸಿರ್ಸಿಯ ಕಾರ್ಯಕರ್ತರ ಗಟ್ಟಿ ಧ್ವನಿ ಏನು ಅಂತ ಗೊತ್ತಾಗಬೇಕು. ಭಲೋ ಭಾರತ್ ಮಾತಾಕ್ಕೆ. ಈಗ ನಮ್ಮ ರಾಜೀವ್ ಚಂದ್ರಶೇಖರ್ ಗೊತ್ತಾಯಿತು. ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಜನಾಶೀರ್ವಾದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಇವತ್ತು ಈ ರಾಷ್ಟ್ರ ಕಂಡಂಥ ಅಪ್ರತಿಮ ಸಂಸದೀಯ ಪಟು, ಒಬ್ಬ ಸಮರ್ಥ ಆಡಳಿತಗಾರ, ಈ ದೇಶದ ದೃಷ್ಟಾರ ಅಟಲ್ ಬಿಹಾರಿ ವಾಜಪೇಯಿಯವರ ಪುಣ್ಯ ಸ್ಮರಣೆಯ ದಿನ. ಅಂತ ದೃಷ್ಟಾರನ ನೆನಪು ಮಾಡುತ್ತಾ ಮತ್ತೊಮ್ಮೆ ಸಂಘಟನೆ ಈ ದೇಶವನ್ನು ಜಗದ್ಗುರು ಭಾರತವನ್ನಾಗಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಈ ರಾಷ್ಟ್ರದ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು ಇವತ್ತು ಜನಾಶೀರ್ವಾದ ಯಾತ್ರೆಯನ್ನು ಬಹುಶಃ ಇಡೀ ರಾಷ್ಟ್ರದಲ್ಲಿ ಹಮ್ಮಿಕೊಳ್ಳುವ ಮುಖಾಂತರ ಇವತ್ತು ನಡೆದಂತೆ ನುಡಿದ ಆ ಒಂದು ಪ್ರಧಾನಮಂತ್ರಿ ಅಂತ ಹೇಳಿ ಇವತ್ತು ಸಾರ್ವಜನಿಕರ ಆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಳೆದ 7 ವರ್ಷದಿಂದ ಈ ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಹೊಸ ಆಯಾಮವನ್ನು ಈ ದೇಶಕ್ಕೆ ಕೊಡುವ ಜೊತೆಯಲ್ಲಿ ಜಗತ್ತಿಗೂ ನೇತೃತ್ವವನ್ನು ಕೊಡಬಲ್ಲೆವು ಎನ್ನುವಂಥ ಸಂದೇಶವನ್ನು ಈ ಸಲದ ವಿಶ್ವಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ಮುಖಾಂತರ ಕೋವಿಡ್ನ ಸಂದರ್ಭದಲ್ಲಿಯೂ ಟೋಕಿಯೋದಲ್ಲಿ ನಡೆದಂತ ಆ ಒಲಿಂಪಿಕ್ ಅಲ್ಲಿ 7 ಪದಕಗಳನ್ನು ಗೆಲ್ಲುವ ಮುಖಾಂತರ ಭಾರತ ಏನು ಎನ್ನುವಂತ ಒಂದು ಸಂದೇಶವನ್ನು ಈ ಜಗತ್ತಿಗೆ ನರೇಂದ್ರ ಮೋದಿ ಅವರ ಮುಖಾಂತರ ಇವತ್ತು ಕೊಟ್ಟಿದೆ. ಅಂತಹ ಭಾರತದ ಆಡಳಿತ ಮತ್ತೊಮ್ಮೆ ಜನಪರವಾಗಿರಬೇಕು, ಜನಹಿತವನ್ನು ಬಯಸಬೇಕು, ಜನರ ಬಳಿಗೆ ಸರ್ಕಾರ ಹೋಗಬೇಕು. ನಾವೆಲ್ಲ 60 ವರ್ಷ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದ್ದೇವೆ. 60 ವರ್ಷದಲ್ಲಿ ಕಾಂಗ್ರೆಸ್ನ ಮಂತ್ರಿಮಂಡಲ ಹೇಗಿತ್ತು, ಆ ಮಂತ್ರಿ ಮಹೋದಯರ ಏನು ಮರ್ಜಿ ಹೇಗಿತ್ತು, ಜನರಿಂದ ಎಷ್ಟು ದೂರ ಇದ್ದರು ಎನ್ನುವುದು ನಮ್ಮ ಮನಸ್ಸಲ್ಲಿದೆ. ಇವತ್ತು ಕೇಂದ್ರ ಸರ್ಕಾರ, ಕೇಂದ್ರದ ನಮ್ಮ ಮಂತ್ರಿಮಂಡಲ ಜನರ ಬಳಿಗೆ ಬರಬೇಕು, ಮನೆ ಬಾಗಿಲಿಗೆ ಹೋಗಬೇಕು, ಜನರ ಸಮಸ್ಯೆಯನ್ನು ಆಲಿಸಬೇಕು, ಆ ಜನರಿಗೆ ಆಶೀರ್ವಾದವನ್ನು ಮಾಡುವ ಮುಖಾಂತರ ಮತ್ತೊಮ್ಮೆ ಜನರಿಗೆ ನೆಮ್ಮದಿ ಸಮೃದ್ಧಿಯ ಆ ಬದುಕನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುಶಃ ತಮ್ಮ ಆ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿ 70ಕ್ಕೂ ಹೆಚ್ಚು ಮಂತ್ರಿಗಳನ್ನು ಮಾಡುವ ಮುಖಾಂತರ ಸಮಾಜದ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಭೌಗೋಳಿಕವಾಗಿ ಆ ಗುಡ್ಡಗಾಡು ಜನಾಂಗ ಎಲ್ಲರನ್ನು ಮನಸ್ಸಲ್ಲಿಟ್ಟುಕೊಂಡು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಸರ್ವಗ್ರಾಹಿ ಒಂದು ಮಂತ್ರಿಮಂಡಲವನ್ನು ಮಾಡಿ ಇವತ್ತು 45 ಜನ ನೂತನ ಮಂತ್ರಿಗಳು ಪ್ರಥಮ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ದೇಶದ ರಾಷ್ಟ್ರಧ್ವಜವನ್ನು ಕೆಂಪು ಕೋಟೆಯಲ್ಲಿ 15ನೇ ತಾರೀಕು ಹಾರಿಸಿ 14ನೇ ತಾರೀಕಿನಿಂದ ಇಡೀ ದೇಶಾದ್ಯಂತ ಪ್ರವಾಸವನ್ನು ಮಾಡುವ ಮುಖಾಂತರ ಜನಾಶೀರ್ವಾದವನ್ನು ಪಡೆಯಬೇಕು ಎನ್ನುವ ದೃಷ್ಟಿಯಿಂದ ಈ ಯಾತ್ರೆಯನ್ನು ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ. ಕರ್ನಾಟಕದ ಒಟ್ಟು 6 ಜನ ಸಚಿವರಲ್ಲಿ 4 ಜನ ನೂತನ ಸಚಿವರು ಇವತ್ತು 24 ಜಿಲ್ಲೆಯಲ್ಲಿ 16ನೇ ತಾರೀಕಿನಿಂದ ನಿರಂತರ 19 ತಾರೀಕಿನ ತನಕ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಸಿರ್ಸಿಗೆ ಬಂದಾಗ ಭವ್ಯ ಸ್ವಾಗತವನ್ನು ನೀಡಿದ್ದೀರಿ. ನಮ್ಮ ಎಲ್ಲ ಸಹಕಾರಿಗಳು, ಅಡಿಕೆ ಬೆಳೆಗಾರರು, ಒಂದಷ್ಟು ಇಂಟೆಲೆಕ್ಚುವಲ್ಸ್ ತಮ್ಮ ಅಭಿಪ್ರಾಯವನ್ನು ನಮ್ಮ ಸಚಿವರ ಮುಂದಿಟ್ಟಿದ್ದಾರೆ. ಒಟ್ಟು ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕ
ಸಾಂಸ್ಕೃತಿಕವಾಗಿ ಪ್ರಕೃತಿದತ್ತವಾದಂತಹ ಜಿಲ್ಲೆ, ಪ್ರಕೃತಿದತ್ತವಾಗಿ ಉಳಿಬೇಕು. ಇಲ್ಲಿಯ ಆ ಒಂದು ಮಣ್ಣಿನ ಗುಣವನ್ನು ಬೆಳೆಸುವಂತ ಕೆಲಸ ಇನ್ನಷ್ಟು ಮಾಡಬೇಕು. ಇಲ್ಲಿಯ ಸಾಂಸ್ಕೃತಿಕ ವೈಭವವನ್ನು ಇನ್ನಷ್ಟು ಹೆಚ್ಚಿಸಬೇಕು ಎನ್ನುವಂತ ಸಲಹೆ ಸೂಚನೆಯನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೀರಾ. ಅದಾದ್ಮೇಲೆ ಇವತ್ತು ನಮ್ಮ ಪತ್ರಕರ್ತರು ಒಂದಷ್ಟು ಈ ಭಾಗದ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನಮ್ಮ ಹಿರಿಯ ಕಿರಿಯ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಈ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಇವತ್ತು ಮಾರ್ಗದರ್ಶನ ಮಾಡಲಿರುವಂತ ಕೇಂದ್ರದ ಸಚಿವರು, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಎಲೆಕ್ಟ್ರಾನಿಕ್ಸ್ ಮತ್ತು ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ನ್ಯೂಸ್ನ ನಮ್ಮ ಮಾಲಕತ್ವವನ್ನು ಪಡ್ಕೊಂಡು ಬಹುಶಃ ನಮಗೆಲ್ಲ ಭಾರಿ ಹತ್ತಿರ ಆಗಿದ್ದಾರೆ. ಕಳೆದ 15 ವರ್ಷದಿಂದ ಸಂಸದರಾಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಕೇಶವ ಪ್ರಸಾದ್ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶಾಸಕರಾದಂಥ ದಿನಕರ ಶೆಟ್ರು, ನಮ್ಮ MLCಗಳಂತ ಶಾಂತರಾಮ್ ಸಿದ್ದಿ ಅವರು, ಅದೇ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು, ಜಿಲ್ಲೆಯ ಎಲ್ಲ ನಮ್ಮ ಪದಾಧಿಕಾರಿಗಳು, ಮಾಜಿ ಶಾಸಕರು, ಬಂದಂತ ಎಲ್ಲ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಂದಿರು, ಮಾಧ್ಯಮದ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕಾರಿಣಿಯ ಸದಸ್ಯರಾದಂಥ KG ನಾಯಕರು ವೇದಿಕೆ ಮೇಲೆ ಬರಬೇಕು. ಒಂದೇ ಮಾತರము ಪ್ರಾರಂಭ ಆಗುತ್ತೆ. ದಯವಿಟ್ಟು ಆ ಗೀತೆಯನ್ನು ಮಹೇಶ್ ಹಂಚಿನಕೇರಿ ಅವರು ಹೇಳ್ತಾರೆ. ನಾವೆಲ್ಲ ಎದ್ದು ನಿಂತು ಅದನ್ನ ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಾಂಜೋತ್ಸ್ನಾಂ ಪುಲಕಿತಯಾಮಿನೀ ಫುಲ್ಲಕುಸುಮಿತ ದ್ರುಮಧರ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈದ್ಧುತ ಕರ ಕರವಾಲೆ, ಅವಲಾಕ್ಯನೋ ಮಾಯತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ, ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ, ತುಮ್ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ. ತೋಮಾರ ಈ ಪ್ರತಿಮಾ ಘಡಿ ಮಂದಿರೇ ಮಂದಿರೇ, ವಂದೇ ಮಾತರಂ. ತುಮ್ ಹಿ ದುರ್ಗಾ ದಶ ಪ್ರಹರಣದಾರಿಣಿ, ಕಮಲಾ ಕಮಲದಲ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ. ನಮಾಮಿ ತ್ವಾಂ ನಮಾಮಿ ಕಮಲಾ,
कमलाम् अतुलाम् सुजलाम् सुफलाम् मातरम् वन्दे मातरम् श्यामलां सरलां सुस्मितां भूषितां श्यामलां सरलां सुस्मितां भूषितां धरणिं भरणिं मातरं वन्दे मातरं वन्दे ಭಾರತ್ ಮಾತಾ ಕಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಮ ಹೆಬ್ಬಾರ್ ಮತ್ತೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಪ್ರಮುಖರು ದೀಪ ಪ್ರಜ್ವಲನದ ಮೂಲಕ ನಡೆಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ದಾರಿ 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 ಸೈಡ್ 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 ಬರ್ರಿ ದಾರಿ ದಾರಿ ಮೊಬೈಲ್ ತಗೊಂಡು ಬರ್ರಿ ಮೊಬೈಲ್ ಸಬ್ ಎಂತೋಳಿ ಭಾರತ ಮಾತೆ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಹಾಗೂ ದೀನ್ ದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಕೂಡ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಿನಂತಿಯನ್ನು ಮಾಡ್ತೇನೆ. ಈಗ ಕೇಂದ್ರ ಸಚಿವರಿಗೆ ಜಿಲ್ಲೆಯ ಸಾಂಬಾರು ಪದಾರ್ಥಗಳನ್ನು ಉಡುಗೊರೆ ರೂಪದಲ್ಲಿ ಕೇಂದ್ರ ಸಚಿವನಿಗೆ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರ ತಂಡ ನೀಡ್ತಾ ಇದೆ. ಯಾರು ಮೊಬೈಲು ಮುಂದೆ ಮತ್ತು ಅದೇ ತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ತಂಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಸನ್ಮಾನಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ನಾನು ಹರಿಕತೆ ಮಾಡ್ತೀನಿ ನಿಂತರ ಮಾಡ್ಕೊಂಡೆ ಈ ಸಭೆಯನ್ನು ಉದ್ದೇಶಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. बोलो भारत माता की ಜಲಾಶಯವಾದ ಯಾತ್ರೆಯ ಕಾರಣಕ್ಕಾಗಿ ನಮ್ಮ ಜಿಲ್ಲೆಗೆ ನಿಯೋಜನೆ ಮಾಡಲ್ಪಟ್ಟಂಥ ಕೇಂದ್ರ ಸರ್ಕಾರದ ನೂತನ ಸಚಿವರು, ಖ್ಯಾತ ಉದ್ಯಮಿಗಳು, ಈ ಸರ್ಕಾರ ಬರೋದಕ್ಕೆ
ಡೆಲ್ಲಿ ಒಳಗೆ ಭಾಳ ಪ್ರಭಾವಿಯಾಗಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಮನೆಯಲ್ಲೇ ಇಟ್ಕೊಂಡು ರಾಷ್ಟ್ರೀಯ ನಾಯಕತ್ವಕ್ಕೆ ಅತ್ಯಂತ ನಿಕಟವರ್ತಿ ಕೊಂಡಿಯಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜೀವ್ ಚಂದ್ರಶೇಖರ್ ಜಿ, ವೇದಿಕೆ ಬೆಳೆದಂಥ ಜಿಲ್ಲಾಧ್ಯಕ್ಷ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳೇ, ಸ್ನೇಹಿತ ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ಎಲ್ಲ BJPಯ ಹಿರಿಯ ಪದಾಧಿಕಾರಿಗಳೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಿಂದಿರೇ, ಮಾಧ್ಯಮದ ಗೆಳೆಯ ರಾಜೀವ್ ಚಂದ್ರಶೇಖರ್ ಅವರು ನಮ್ಮ ಜಿಲ್ಲೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ರಾಷ್ಟ್ರದ ಮತ್ತು ರಾಜ್ಯದ ಕೊಂಡಿಯಾಗಿ ರಾಜ್ಯದ ನೂತನ ಮುಖ್ಯಮಂತ್ರಿ ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ದೇಶ ಮತ್ತು ರಾಜ್ಯದಾಗಬೇಕಾದಂಥ ಅನೇಕ ಕೆಲಸಗಳ ಬಗ್ಗೆ ಡೆಲ್ಲಿಯ ನಮ್ಮ ಕೊಂಡಿಯಾಗಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ದೊಡ್ಡ ಶಕ್ತಿ ಬಂದಿದೆ. ರಾಜೀವ್ ಚಂದ್ರಶೇಖರ್ ಅವರನ್ನ ಕೇವಲ ಸಚಿವರನ್ನಾಗಷ್ಟೇ ನಾನು ಯೋಚನೆ ಮಾಡ್ತಾ ಇದ್ದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ನಾಯಕತ್ವದ ಜೊತೆಗೆ ಅತ್ಯಂತ ಒಳ್ಳೆಯ ಸಂಬಂಧವನ್ನು ಅನೇಕ ಕಾಲದಿಂದ ಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲೂ ಕೂಡ ಅವರು ಮಂತ್ರಿಗಿಂತ ಜಾಸ್ತಿಯಾಗಿ ನಾಯಕತ್ವದ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ, ಎಲ್ಲಕ್ಕಿಂತ ಅಮಿತ್ ಶಾಜಿ ಅವರ ಜೊತೆಗೆ ನಿಕಟ ಸಂಪರ್ಕ ಇರ್ತಕ್ಕಂಥ ಒಬ್ಬ ಹಿನ್ನೆಲೆಯಲ್ಲಿ ರಾಜೀವ್ಜಿ ಕೂಡ ಒಬ್ಬರು. ಕಾರಣ ನಾವು ಪ್ರತ್ಯಕ್ಷ ಇದನ್ನೆಲ್ಲ ಕಣ್ಣಲ್ಲಿ ಕಂಡಿರ್ತಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಅವರ ಇಲಾಖೆ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗೆ ಆಗಬೇಕಂತ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತವೆ. ಇವತ್ತು ಅವ್ರ ಕಡೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಯಾವ್ಯಾವ ರೀತಿಯ ಸಮಸ್ಯೆಗಳಿದೆ, ನಮ್ಮ ಜಿಲ್ಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ದೇಶಕ್ಕೆ, ದೇಶದಿಂದ ನಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥ ಲಾಭ ಏನು, ಆಗಬೇಕಾದಂಥ ಕೆಲಸಗಳೇನು, ಇದರ ಬಗ್ಗೆ ಈ 1 ಗಂಟೆಯಿಂದ ನಡೆದಂಥ ಸಭೆಯಲ್ಲಿ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅವರ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಬಾರಿ ಬರ್ತಾ ಇದ್ದಾರೆ. ಈಗ ಪುನಃ ನಮ್ಮ ಜಿಲ್ಲೆಯ ಅಭ್ಯಾಸ ಮಾಡಿ ನಾವು ಅನೇಕ ಸಮಸ್ಯೆಗಳ ಬಗ್ಗೆ ಡೆಲ್ಲಿಗೆ ನಿಯೋಗ ಹೋಗೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಆ ನಿಯೋಗದಲ್ಲಿ ರಾಜೀವ್ ಚಂದ್ರಶೇಖರ್ ಅವರನ್ನು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯ ಸಲುವಾಗಿನ ಪ್ರಗತಿಯ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯದ ದೃಷ್ಟಿಯಿಂದ ಆಗಬೇಕಾದಂಥ ಕೆಲಸಗಳ ಬಗ್ಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ನನ್ನ ಜಿಲ್ಲೆಯ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ನಮ್ಮ ಜಿಲ್ಲೆಯಲ್ಲೇ ಪ್ರತಿನಿಧಿಸ್ತಕ್ಕಂಥ ನಮ್ಮ ಸ್ಪೀಕರ್ ಅವರು, ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡ್ತೇವೆ ಅಂತ ಮಾತನ್ನು ಹೇಳಿ, ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಘಟಕಗಳ ಅಧ್ಯಕ್ಷರು ಇವತ್ತು ರಾಜೀವ್ಜಿಯವರಿಗೆ ನಮ್ಮನ್ನು ಸನ್ಮಾನ ಮಾಡಿ ನಮಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ. ಈ ಜವಾಬ್ದಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವ ಕಾಲಕ್ಕೆ ಎಲ್ಲೆಲ್ಲಿಂದ ಅದನ್ನು ತಲುಪಿಸಬೇಕು ಅದನ್ನು ತಲುಪಿಸಿ ಈ ಜಿಲ್ಲೆಯ ಸಲುವಾಗಿನ ಪ್ರಗತಿಯ ಬಗ್ಗೆ ದಿಟ್ಟ ಹೆಜ್ಜೆಯನ್ನು ಇಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಜನಾಶೀರ್ವಾದ ಯಾತ್ರೆಯ ಕೇಂದ್ರ ಬಿಂದುಗಳು ಕೇಂದ್ರದ ಸಚಿವರಾಗಿರ್ತಕ್ಕಂತಹ ರಾಜೀವ್ ಚಂದ್ರಶೇಖರ್ ಅವರು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಒಂದು ಲಾಂಗ್ ಫ್ರೇಮ್ बोलो भारत माता की, बोलो भारत माता की. ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಆದರದ ಸ್ವಾಗತಕ್ಕೆ ಮತ್ತು ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು. ನಾನು 15 ಇಯರ್ಸ್ ಒಂದು ಸದಸ್ಯನಾಗಿ ಕರ್ನಾಟಕ ಮತ್ತು ಭಾರತಕ್ಕೆ ಸೇವೆ ಮಾಡುತ್ತಿದ್ದೇನೆ. ನಿಮ್ಮಂತಹ ಲಕ್ಷಾಂತರ ಕಾರ್ಯಕರ್ತರ ಪ್ರೀತಿ ಬೆಂಬಲ ನನಗೆ ಸಿಕ್ಕಿದೆ.
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫಾರ್ ಯುವರ್ ವಾರ್ಮ್ ವೆಲ್ಕಮ್. ನಾನು ಸ್ವಲ್ಪ ಶಾರ್ಟ್ ಮಾತಾಡ್ತೇನೆ ಟುಡೇ. August 15th was the 75th, the beginning of our 75th year of independence. ಮತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಇದು 75 ವೀಕ್ ಅದು ಸೆಲೆಬ್ರೇಟ್ ಮಾಡ್ತೀನಿ, ಅದು ಡಿಸೈಡ್ ಮಾಡ್ತೇನೆ. 75 weeks means August 15th, 2021 to August 15th, 2023. ಈ 75 years ಅಲ್ಲಿ if you look back, ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇ 75 anniversary, we look back and we decide ಎಷ್ಟು ದೂರ we have traveled as a country, ಎಷ್ಟು ದೂರ we have traveled as a people. ಅಲ್ಲಿ 60 years have been governance by one dynasty or the other, and in 60 years only how much we could have progressed as a country, as a people. We did not progress. Yakandre we replaced the British, but we replaced the British with another form of exploitation, another form of dynastic exploitation, and only recently have the people started welcoming and supporting BJP because they have understood that in 60 years only what we could have done, BJP is able to do. You note this. What Congress and various governments could not do in 60 years, BJP under Prime Minister Narendra Modi ji has done in 7 years and more. ನಮ್ಮೆಲ್ಲರಿಗೂ ಗೊತ್ತು, BJP is a nationalist party. We believe in a strong India. We believe in a strong country. But the last 7 years have shown two more new things about BJP to the people. BJP is nation first. Howdo? But BJP is also for social justice. BJP is also a party of good governance, good corruption-free governance. Adu ಬಗ್ಗೆ ಚರ್ಚೆ ಮಾಡಬಹುದು. You will see BJP ನಮ್ದು ಐಡಿಯಾಲಜಿ ಅಂತ್ಯೋದಯ ಐಡಿಯಾಲಜಿ. ಅದು we have translated that into under Narendra Modi ji, Prime Minister Narendra Modi ji has used technology to translate ಅಂತ್ಯೋದಯ into micro governance. ಈ ಮೈಕ್ರೋ ಗವರ್ನೆನ್ಸ್ ಏನದು? ಮೈಕ್ರೋ ಗವರ್ನೆನ್ಸ್ ಮೀನ್ಸ್ governance and schemes that target the last man. ಅದು ಅಂತ್ಯೋದಯ. But ಅಂತ್ಯೋದಯ from ideology to governance, that has been achieved in the last 7 years. Ujala scheme, Jan Dhan Yojana scheme, PM Kisan, PM Garib Kalyan Yojana, PM Garib Kalyan Ann Yojana, Ayushman Bharat, Jal Jeevan Mission, Digital Village. ಈ ತರ ತುಂಬಾ ಲಿಸ್ಟ್, ಲಾಂಗ್ ಲಿಸ್ಟ್ ಇದೆ. ಆಲ್ ಕಾಮನ್ ಥೀಮ್, ಏನು ಕಾಮನ್ ಥೀಮ್? ಅಂತ್ಯೋದಯ, ಮೈಕ್ರೋ ಗವರ್ನೆನ್ಸ್, ಟಾರ್ಗೆಟಿಂಗ್ ದಿ ಇಂಡಿವಿಜುವಲ್ ಸಿಟಿಸನ್. ದಿಸ್ ಇಸ್ ದಿ ನ್ಯೂ ಡೆಫಿನಿಷನ್ ಆಫ್ BJP, ಅಥವಾ ದ additional definition of BJP. ಹೌದು, we are nation first, but we are a party now that is increasingly obvious to people that we stand for social justice. BJP social justice party there, BJP good governance party there, and that is the difference between BJP and mattu bere dynastic party. August 15th alli Prime Minister said one thing, यही समय है, यही समय है. Other meaning, this is our time for India. This is our time as Indians. ತುಂಬಾ ಆಪರ್ಚುನಿಟಿ ಇದೆ ವರ್ಲ್ಡ್ಲಿ,
India, we have to be united. We have to rise as a country. We have to rise as a people in the next 20 years and leave a country behind for our future generations. A powerful, prosperous, a country where sabka saath, sabka vikas, sabka vishwas, sabka prayas creates a new India. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವೆಂಕಟೇಶ್ ನಾಯಕರವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಜನಾಶೀರ್ವಾದ ಯಾತ್ರೆಯ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ತಮ್ಮ ನೇತೃತ್ವವನ್ನು ವಹಿಸಿಕೊಂಡು ಆಗಮಿಸಿದಂಥ ಕೇಂದ್ರ ಸಚಿವರು, ಉದ್ಯಮಿಗಳು ಆದ ಶ್ರೀ ರಾಜೀವ್ ಚಂದ್ರಶೇಖರ್ಜಿಯವರೇ, ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ಜಿಯವರೇ, ಈ ಜನಾಶೀರ್ವಾದ ಯಾತ್ರೆಯ ಸಂಚಾಲಕರಾದಂಥ ಪುತ್ತೂರಿನ ಶಾಸಕರಾದಂಥ ಮಠಂದೂರವರೇ, ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಈ ಯಾತ್ರೆಯ ಸಹ ಸಂಚಾಲಕರಾದ ಕೇಶವ ಪ್ರಸಾದ್ಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಪಕ್ಷದ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ ಮತ್ತು ಎಲ್ಲ ಪಕ್ಷದ ಪ್ರಮುಖ ನಾಯಕರೇ, ಆಗಮಿಸಿದಂಥ ಕಾರ್ಯಕರ್ತ ಮಿತ್ರರೇ ಮತ್ತು ಮಾಧ್ಯಮ ಬಂಧು ಭಗಿನಿಯರೇ, ಇವತ್ತು ಬೆಳಗ್ಗೆಯಿಂದ ಈ ಜನಾಶೀರ್ವಾದ ಯಾತ್ರೆಯ ಚಾಲನೆ ನಮಗೆ ಈಗಾಗಲೇ ಮತ್ತೊಂದರವರು ಹೇಳಿದಾಗೆ ಇದು ನಮ್ಮ ಕರ್ನಾಟಕದ 4 ತಂಡಗಳಲ್ಲಿ 3ನೇ ತಂಡ ಹುಬ್ಬಳ್ಳಿಯಿಂದ ಪ್ರಾರಂಭಗೊಂಡು ಇವತ್ತು ಶಿರಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ 3 ಈಗಾಗಲೇ ಸಭೆಗಳನ್ನು ಮಾಡಿದೆ, ಸಭೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು. ಈ ಕಾರ್ಯಕ್ರಮದ ಉದ್ದೇಶ ಏನು? ಮೊನ್ನೆ ಮಳೆಗಾಲದ ಅಧಿವೇಶನದಲ್ಲಿ ನೂತನವಾಗಿ 43 ಸಚಿವರನ್ನ ನಮ್ಮ ಮಂಡಲದಲ್ಲಿ ಸೇರ್ಪಡೆಗೊಳಿಸಿದ್ರು. ಅವರನ್ನ ಪರಿಚಯಿಸಲಿಕ್ಕೂ ಕೂಡ ಒಂದು ಸಂಪ್ರದಾಯದ ಪ್ರಕಾರ ಪರಿಚಯಿಸಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದಂಥ ಒಂದು ವಿರೋಧ ಪಕ್ಷಗಳ ಒಂದು ನಡತೆಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗೂ ಸಂಘಟನೆಯ ರಾಷ್ಟ್ರೀಯ ನಾಯಕರಾದಂತಹ JP ನಡ್ಡಾ ಅವರು ಸೇರಿಕೊಂಡು ನಮ್ಮ ನೂತನ 43 ಸಚಿವರು ತಮ್ಮ ತಮ್ಮ ರಾಜ್ಯಗಳಲ್ಲಿ ನೇರವಾಗಿ ಜನರ ಆಶೀರ್ವಾದ ಪಡೆಯಬೇಕು. ಪಾರ್ಲಿಮೆಂಟ್ನಲ್ಲಿ ಏನು ಅವಕಾಶ ಸಿಗಲೇ ಇಲ್ವೋ ಆ ಅವಕಾಶವನ್ನು ನಾವು ಜನರ ಮುಖಾಂತರ ತಮ್ಮ ನಿಲುವನ್ನು ಹೇಳಲಿಕ್ಕೆ ಬಳಸ್ಕೊಳ್ಬೇಕಿರುವಂಥ ಒಂದು ಉದ್ದೇಶದಿಂದ ಇವತ್ತು ಹುಬ್ಬಳ್ಳಿಯಿಂದ ಮೊದಲುಗೊಂಡು ಸಿರಿಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಂತರ ನಮ್ಮ ಪಕ್ಷದ ಹಿರಿಯರು ಅಥವಾ ನಮ್ಮ ಜನಸಂಘದ ಕಾರ್ಯದ ಹಿರಿಯರ ಒಂದು ಮನೆಗೆ ಭೇಟಿ ನೀಡುವ ಮೂಲಕ ಅವರ ಆಶೀರ್ವಾದವನ್ನು ನಮ್ಮ ಕೇಂದ್ರ ಸಚಿವರು ಪಡೆದುಕೊಂಡರು. ನಂತರ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಳಷ್ಟು ಸೇವಾ ಚಟುವಟಿಕೆಗಳಲ್ಲಿ ಕಾರ್ಯಕರ್ತರು ತೊಡಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಸಿಬ್ಬಂದಿಗಳು ಅದನ್ನು ನಿರ್ವಹಿಸಿದ್ದಾರೆ. ಇವತ್ತಿನ ದಿನ ನಮ್ಮ ಸಿರ್ಸಿಯಲ್ಲಿ ಒಂದು ಆರೋಗ್ಯ ಕಾರ್ಯಕರ್ತರು ಅಥವಾ ಒಂದು ಸ್ಟಾಫ್ ನರ್ಸ್ ಅವರ ಮನೆಗೆ ಹೋಗಿ ಅವರ ಕಾರ್ಯ ಚಟುವಟಿಕೆಗಳ ಒಂದು ಗುರುತಿಸುವಿಕೆಯ ಒಂದು ಭಾಗವಾಗಿ ಅವರನ್ನು ಗೌರವಿಸಿಕೊಂಡು ಅತ್ಯಂತ ಪ್ರಮುಖ ಘಟ್ಟ ನಮ್ಮ ಕೇಂದ್ರ ಸರ್ಕಾರ ಕಳೆದ 7 ವರ್ಷಗಳಿಂದ ಏನು ತಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಆ ಎಲ್ಲ ವಿಚಾರಗಳನ್ನು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಗಣ್ಯರ ಮುಂದಿಟ್ಕೊಂಡು ಅವರೊಂದಿಗೆ ಇಂಟರಾಕ್ಷನ್ ಅಥವಾ ಅವರೊಂದಿಗೆ ಸಂವಾದ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಇವತ್ತು ಕಟ್ಟಕಡೆಯದಾಗಿ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಎಲ್ಲ ಸಂಘಟನಾತ್ಮಕ ಪ್ರಮುಖರನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲ ಸೇರಿದ್ದೀವಿ. ಇದೆಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ನಮ್ಮ ರಾಷ್ಟ್ರೀಯ ನಾಯಕರಿರ್ಬೋದು, ನರೇಂದ್ರ ಮೋದಿ ಅವರು, ಅದೇ ರೀತಿ JP ನಡ್ಡಾ ಅವರು ಏನು ಈ ರ್ಯಾಲಿಯ ಉದ್ದೇಶವನ್ನು ಇಟ್ಕೊಂಡಿದ್ರು ಅದು ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅದು
ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದರ ಉದ್ದೇಶ ರಾಷ್ಟ್ರವ್ಯಾಪಿಯಾಗಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರದ ಎಲ್ಲ 43 ಸಚಿವರು ಅದನ್ನು ಯಶಸ್ವಿಗೊಳಿಸ್ತಾರೆ. ಆ ಮೂಲಕ ನಮ್ಮ ಸಚಿವರು ಇನ್ನು ಮುಂದಿನ ದಿನಗಳಲ್ಲಿ ನೇರವಾಗಿ ಜನರೊಟ್ಟಿಗೆ ಸಂಪರ್ಕವನ್ನು ಹೊಂದುವ ಒಂದು ಪ್ರಕ್ರಿಯೆ ಪ್ರಾರಂಭಗೊಳ್ಳುತ್ತದೆ ಎಂಬಂಥ ವಿಶ್ವಾಸದೊಂದಿಗೆ ಈ ಸಂದರ್ಭದಲ್ಲಿ ಇಷ್ಟೊತ್ತು ಕೂತ್ಕೊಂಡು ಈ ಸಭೆಯನ್ನು ಗಮನಿಸಿದ ನಮ್ಮೆಲ್ಲರಿಗೂ ಮತ್ತು ನಮಗೊಂದು ಅವಕಾಶ ಮಾಡಿಕೊಟ್ಟ ಕೇಂದ್ರದ ಸಚಿವರಾದ ರಾಜೀವ್ ಚಂದ್ರಶೇಖರ್ ಅವರಿಗೂ ಧನ್ಯವಾದ. ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜನಾಶೀರ್ವಾದ ಯಾತ್ರೆಯ ವಂದನಾರ್ಪಣೆಯನ್ನ ಚಂದ್ರಯ್ಯ ಅವರು ಜಿಲ್ಲೆಯ ಅವರು ನೆರವೇರಿಸ್ತಾರೆ. ಈ ವಂದನಾರ್ಪಣೆಯ ನಂತರ ನಾವೆಲ್ಲರೂ, ನಾನು ರಾಷ್ಟ್ರಗೀತೆಯನ್ನು ಪ್ರಾರಂಭ ಮಾಡ್ತೇನೆ. ನಾನು ಪ್ರಾರಂಭ ಮಾಡಿದ ತಕ್ಷಣ ನಾವೆಲ್ಲ ರಾಷ್ಟ್ರಗೀತೆಯನ್ನು ಹೇಳಿ ಇಲ್ಲಿಂದ ನಾವು ತೆರಳಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಜನಾಶೀರ್ವಾದದ ಈ ಯಾತ್ರೆಯ ಕೇಂದ್ರ ಬಿಂದುಗಳು ಕೇಂದ್ರ ಸಚಿವರು ಆದಂತಹ ಶ್ರೀಯುತ ರಾಜೀವ್ ಚಂದ್ರಶೇಖರ್ ಅವರನ್ನು ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ವೆಂಕಟೇಶ್ ನಾಯಕ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಮಾನ್ಯ ಶಾಸಕರನ್ನು, ವಿಧಾನ ಪರಿಷತ್ ಸದಸ್ಯರನ್ನು, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯುಳ್ಳಂತಹ ಜವಾಬ್ದಾರಿ ನಾಯಕರನ್ನು ಅಭಿನಂದಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂತಹ ಜಿಲ್ಲೆಯಿಂದ ಬಂದಂತಹ ಎಲ್ಲ ಕಾರ್ಯಕರ್ತರನ್ನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತಾ, ಮಾಧ್ಯಮ ಮಿತ್ರರನ್ನ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗ ರಾಷ್ಟ್ರಗೀತೆ ದಯವಿಟ್ಟು ಎಲ್ಲರೂ ಎದ್ದೆದ್ಕೊಳ್ಳೋಣ. ನಾನು ಪ್ರಾರಂಭ ಮಾಡ್ತೇನೆ, ನನ್ನೊಟ್ಟಿಗೆ ಎಲ್ಲರೂ ಹೇಳಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಜನಗಣ ಮನ ಅಧಿನಾಯಕ